ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ, ಸೇರಿಸ್ತಾ ಇದ್ದೀನಿ. ಕಳ್ರ ನೀವು ಇವಾಗ ಮಾವಿನಕಾಯಿ ಓಟೆಗಳನ್ನೆಲ್ಲ ತೆಗೆದ್ಬಿಟ್ಟು ಸೈಡಲ್ಲಿ ಇಟ್ಟಿದ್ದೀನಿ. ಇವಾಗ ಇದನ್ನ ಟೇಸ್ಟ್ ಮಾಡ್ತಾ ಇದ್ದೀನಿ. ಇವಾಗ ಹಾಯ್ ನಮಸ್ಕಾರ, ಹೇಗಿದ್ರೆ ಎಲ್ಲರೂ ಕೂಡ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮನೆಯಿಂದ ಹೊರಗಡೆ ಬಂದರೆ ಎಷ್ಟೊಂದು ಬಿಸಿಲಿದೆ ಅಂತ ಹೇಳಿದ್ರೆ ಕಾಲು ಕೂಡ ಇಡೋಕ್ಕಾಗಲ್ಲ, ಅಷ್ಟೊಂದು ಬಿಸಿಲು ಸುಡ್ತಾ ಇದೆ. ಗಾರೆ ನೆಲದಲ್ಲೂ ಕೂಡ ಕಾಲು ಇಡೋಕ್ಕಾಗ್ತಿಲ್ಲ, ಮತ್ತು ರಸ್ತೆಯಲ್ಲೂ ಕೂಡ ಅಷ್ಟೊಂದು ಇಡೋಕ್ಕಾಗ್ತಿಲ್ಲ, ಅಷ್ಟೊಂದು ಬಿಸಿಲು ತುಂಬಾ ಇದೆ ಇಲ್ಲಿ. ಈ ಬೇಸಿಗೆ ಕಾಲದಲ್ಲಿ ನಾವು ಏನು ಫುಡ್ ತಗೋಬೇಕು ಅಂತ ಹೇಳಿದ್ರೆ ಏನಾದರೂ ಲಿಕ್ವಿಡ್ ಪದಾರ್ಥ ಈ ಥರ ತಗೊಂಡು ಮಾತ್ರ ಸ್ವಲ್ಪ ಸುಧಾರಿಸ್ಕೋಬೇಕು ಅಷ್ಟೇ ಹೊರತು ನಾವೇನಾದರೂ ಚಿಕನ್ನು ಮಟನ್ನು ಮತ್ತು ಸರಿಯಾಗಿ ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡಿಬಿಟ್ರೆ ನಾವು ಸಾತ್ವಿ ಬಿಡಿ ಅಷ್ಟೇ. ಓಕೆ, ಈ ವಿಚಾರ ಇಲ್ಲಿರಲಿ. ಇವತ್ತಿನ ಕಂಟೆಂಟ್ ಯಾವುದು ಅಂತ ಹೇಳಿದ್ರೆ, ನಾನು ಚಿಕ್ಕವರಾಗಿದ್ದಾಗ ಸ್ಕೂಲಲ್ಲೆಲ್ಲ ರಜೆ ಕೊಡ್ತಿದ್ರು. ಅವಾಗ ನಮ್ಮೂರಲ್ಲಿ ಏನು ಮಾಡ್ತಿದ್ವಿ ಅಂದರೆ ಈ ಬೇಸಿಗೆ ಟೈಮಲ್ಲಿ ಮಾವಿನಕಾಯಿ ಎಲ್ಲ ಬಿಡ್ತಾಯಿದ್ವು, ಮರಗಳೇ ಹೋಗೋದು, ಪುನಃ ಮತ್ತೆ ಅದನ್ನು ಕಿತ್ಕೊಂಡು ಬರೋದು. ಕಿತ್ಕೊಂಡು ಏನು ಮಾಡ್ತಿದ್ವಿ ಅಂದರೆ ಕಲ್ಲಲ್ಲಿ ಜಬ್ಬಿ ಮತ್ತು ಅದನ್ನು ಉಪ್ಪು ಖಾರ ಹಾಕ್ಬಿಟ್ಟು ತಿಂತಾ ಇದ್ವಿ. ಪುನಃ ಮತ್ತೆ ಹುಳಿ ಮಜ್ಜಿಗೆ ಮಾಡ್ಕೊಂಡು ಆ ಥರ ಕುಡಿತಾ ಇದ್ವಿ. ಈ ಬೇಸಿಗೆಗೆ ತಂಪು ಅಂದ್ಬಿಟ್ಟು ಆ ಥರ ಮಾಡ್ತಾಯಿದ್ವಿ. ಅದನ್ನು ಇವಾಗ ಮಾಡೋಣ ಅಂದ್ಕೊಂಡಿದ್ದೀನಿ, ಅದನ್ನು ನಿಮಗೆ ತೋರಿಸ್ತೀನಿ. ಇವಾಗ ನಾನು ಹೇಳಿದ್ನಲ್ಲ, ಆ ಡಿಶ್ ಮಾಡೋದಕ್ಕೆ ಇವಾಗ ಮೇನ್ಲಿ ಬೇಕಾಗಿರೋದು ಮಾವಿನಕಾಯಿ. ಮಾವಿನಕಾಯಿ ಎಲ್ಲಿದೆ ಅಂತ ಹೇಳಿದ್ರೆ ನಮ್ಮ ಮನೇಲೂ ಕೂಡ ಇದೆ, ಆದರೆ ಚಿಕ್ಕ ಚಿಕ್ಕ ಸಣ್ಣ ಸಣ್ಣ ಇದೆ. ಇವಾಗ ಎಲ್ಲಿ ಸಿಗುತ್ತೆ ಮಾವಿನಕಾಯಿ? ತೋಟದಲ್ಲಿ ಬಿಡ್ತಾರ ಅವರು? ಬಿಡಲ್ವಾ? ಇವಾಗ ಏನು ಮಾಡೋದು, ಮಾವಿನಕಾಯಿ ಬೇಕಲ್ಲ. ಇವಾಗ ಒಂದು 2-3 ಮಾವಿನಕಾಯಿ ಬೇಕು ನಮಗೆ. ಈ ಹುಡುಗರೆಲ್ಲ ಇವಾಗ ಬೇಸಿಗೆ ರಜೆ ಇರೋದ್ರಿಂದ ಸುಮ್ಮನೆ ಅಡ್ಡಾಡ್ತಾ ಇದ್ದಾರೆ. ಅದಕ್ಕೆ ಇವ್ರನ್ನೂ ಕರ್ಕೊಂಡು ಇವಾಗ ಮಾವಿನಕಾಯಿ ಕೀಳಕ್ಕೆ ಹೋಗೋಣ. ಹುಡುಗ್ರ, ನಿಮ್ಗೇನೋ ಬಿಸಿಲು ಅನಿಸ್ತಿದೆ? ಹೆಂಗೆ ಬಿಸಿಲು ಆದರೂ ಕೂಡ ತಿರುಗಾಡ್ತಿದ್ರಲ್ವ ಎಲ್ಲ ಕಡೆನೂ? ಈ ಹುಡುಗರಿಗೂ ರಜೆ ಇರೋದ್ರಿಂದ ಬರ್ತಾ ಇದ್ದಾರೆ, ಸುಮ್ಮನೆ ಅಡ್ಡಾಡ್ತಾ ನಿಂತಿದ್ರು. ಅದಕ್ಕೆ ಇವ್ರೂ ಕರ್ಕೊಂಡು ಹೋಗ್ತಿದ್ದೀನಿ. ಇವರು ಸ್ವಲ್ಪ ಮಾವಿನ ತೋಟಕ್ಕೆ ಏನಾದ್ರು ಬಿಟ್ಬಿಟ್ರೆ 5 ನಿಮಿಷಕ್ಕೆ ಹೋಗಿ ಕಿತ್ಕೊಂಡು ಬಂದ್ಬಿಡ್ತಾರೆ. ಆದರೆ ಕೇಳ್ಕೊಂಡೆ ಕಿತ್ಕೊಬರೋಣ. ನೋಡೋಣ, ಇವಾಗ ಹೋಗ್ತಾ ಇದ್ದೀವಿ. ಅಲ್ಲಿ ಯಾರಾದ್ರು ಇದ್ದರೆ ಕೇಳ್ಬಿಟ್ಟೆ ಕಿತ್ಕೊತೀವಿ. ಇಲ್ಲಿ ಒಂದು 10-15 ಎಕರೆ ಅಷ್ಟು ಮಾವಿನ ತೋಟ ಇದೆ, ನಮ್ಮೂರ ಪಕ್ಕನೇ ಇರೋದು. ಮುಳ್ಳೆಲ್ಲ ಹಾಕ್ಬಿಟ್ಟವ್ರಲ್ಲ ಮಾವಿನ ತೋಟಕ್ಕೆ, ಈ ಥರ ಮುಳ್ಳೆಲ್ಲ ಹಾಕ್ಬಿಟ್ಟವ್ರೆ. ಯಾವ ಥರ ಹೋಗೋದು ಇವಾಗ? ನಮ್ಮ ಹುಡುಗ ಎಳ್ದಾಗ್ತಾವನೆ. ಬಿಡು, ಬೇಡ ಹೋಗು ಮೆತ್ಗೆ, ಹುಷಾರಾಗಿ ಮುಳ್ಳೆಲ್ಲ ನೋಡ್ಕೊಂಡು. ಏನೇ ಆಗಲಿ ಕಳ್ತನ ಮಾಡ್ಕೊಂಡು ತಿಂತೀವಲ್ಲ, ಅದು ತುಂಬಾ ಬಲ್ರುಚಿ. ಅದಕ್ಕೆ ಕಳ್ತನ ಮಾಡೋದು ಅನಿಸುತ್ತೆ. ಇರಿ ಅಲ್ಲೇನೆ ನೀವು, ಬೇಡ. ಇದು ಸ್ವಲ್ಪ ಚೆನ್ನಾಗಿದೆ, ಅದಕ್ಕೋಸ್ಕರ ಕಿತ್ಕೊಳ್ತಾ ಇದ್ದೀನಿ. ಇವಾಗ ಒಂದು 5-6 ಮಾವಿನಕಾಯಿ ಕಿತ್ಕೊಂಡು ಬಂದ್ವಿ. ಇವಾಗ ಬನ್ನಿ ಹುಷಾರಾಗಿ. ಯಾರಾದರೂ ಬಂದರೆ ನಿಜವಾಗ್ಲೂ ಬೈತಾರೆ. ಬೈದ್ರೆ ಏನೂ ಇಲ್ಲ, ಒಂದು 4 ಕಿತ್ಕೊಂಡ್ವಿ ಅಂತ ಹೇಳ್ತೀವಿ ಅಷ್ಟೇ, ಅದರಲ್ಲೇನು. ಬೇರೆಯವರೆಲ್ಲ, ನಮ್ಮೂರವರೆಲ್ಲ ನೈಟ್ ಸುಮಾರು ಉಳಿಸ್ತಾರೆ. ಇಲ್ಲಿ ನಾವು ಬಂದು ಡೈರೆಕ್ಟಾಗಿ ಕಿತ್ಕೊಂಡು ಹೋಗೋದ್ರಲ್ಲಿ ಏನೂ ತೊಂದರೆ ಏನಿಲ್ಲ. ಇವ್ರು 5 ಜನ ಈ ಮಾವಿನಕಾಯಿನ ಕಿತ್ಕೊಂಡು ಬಂದಿದ್ದಾರೆ. ಕಳ್ರ ನೀವು? ನಿಜವಾಗ್ಲೂ ಕಳ್ರಲ್ವಾ? ಬೇರೆಯವ್ರ ಹತ್ರ ಹೋಗಿ ಕೇಳ್ಕೊಬಂದ್ರೆ ಓನರ್ನ ಕಿತ್ಕೊಬತ್ತೀವಿ ಅಂತ ನೀವು ಮತ್ತೆ ಕಳ್ರ ತಾನೆ ನೀವು? ನಮ್ಮ ಹಳ್ಳಿಗೂ ಸಿಟಿಗೂ ಒಂದು ಡಿಫ್ರೆನ್ಸ್ ಇದೆ, ಅದನ್ನು ಹೇಳ್ತೀನಿ. ಇವಾಗ ಮಾವಿನಕಾಯಿ ಹೋಗಿ ಕಿತ್ಕೊಂಡು ಬಂದ್ವಿ, ಗೊತ್ತಿಲ್ಲದೆ ಅಂದರೆ ಬೇರೆಯವ್ರ ತೋಟದಲ್ಲಿ ಹೋಗಿ ಕಿತ್ಕೊಂಡು ಬಂದ್ಬಿಟ್ಟಿದ್ದೀವಿ. ಇವಾಗ ಏನಾಗುತ್ತೆ ಅಂದರೆ ಯಾರಾದರೂ ಒಬ್ರು ಹೇಳ್ತಾರೆ, ನಿಮ್ಮ ಹುಡುಗರೆಲ್ಲ ಬಂದ್ಬಿಟ್ಟು ಮಾವಿನಕಾಯಿನೆಲ್ಲ ಕಿತ್ಕೊಂಡು ಹೋದ್ರಲ್ಲಪ್ಪ ಅಂತ ನಮ್ಮ ಹಳ್ಳಿಯವರೇ ಹೇಳ್ಬಿಡ್ತಾರೆ. ಅವರೇ ಹೇಳೋದು, ಬೇರೆ ಯಾರು ಹೇಳಲ್ಲ. ಅವಾಗ ಅವ್ರು ಏನು ಮಾಡ್ತಾರೆ, ನಮ್ಮ ಮನೆಗಳಿಗೆ ಬರ್ತಾರೆ. ಬಂದ್ಬಿಟ್ಟು ಏನಂತ ಹೇಳ್ತಾರೆ ಅಂದರೆ, ನಿಮ್ಮ ಮಕ್ಕಳೆಲ್ಲ ಬಂದು ಮಾವಿನ ತೋಟದೆಲ್ಲ ಬಂದು ಈ ಥರ ಮಾವಿನಕಾಯಿನೆಲ್ಲ ಕಿತ್ಕೊಂಡು ಹೋಗೋರಲ್ಲ, ಬುದ್ಧಿ ಕಲ್ಸೋಕ್ಕಿಲ್ವ ಮಕ್ಕಳಿಗೆ ಅಂತ ಹೇಳ್ತಾರೆ. ಆದರೆ ನಮ್ಮ ತಾಯಂದ್ರೆ ಏನಂತ ಹೇಳ್ತಾರೆ ಅಂದರೆ, ನಮ್ಮ ಹಳ್ಳಿಯಲ್ಲಿ ನಿನ್ಗೇನು ಬುದ್ಧಿಲೋ, ಒಂದು ಮಾವಿನಕಾಯಿ ತಾನೇ ಕಿತ್ಕೊಂಡು ಹೋಗಿರೋದವರು, ಇನ್ನೇನು ಕಿತ್ಕೊಂಡು ಬಂದರು, ನಿನ್ನ ಹತ್ರ ನಿನ್ನ ಮನೆ ಹೊಡ್ಕೊಂಡ್ರ ಅಂತ ಅವ್ರನ್ನೇ ಬೋದ್ ಕಳಿಸ್ತಾರೆ. ಅದೇ ಸಿಟಿ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಮಕ್ಕಳನ್ನ ಹೊಡೆದ್ಬಿಟ್ಟು ಕಳ್ತನ ಕಲಿತಿದೆಯಾ ಇವಾಗಲೇ ಅಂದ್ಬಿಟ್ಟು ಬೈತಾರೆ. ಇದೇ ಮತ್ತೆ ನಮ್ಮ ಹಳ್ಳಿಗೂ ಕೂಡ ಸಿಟಿಗೂ ಇರುವಂಥ ವ್ಯತ್ಯಾಸ. ಏನು ಅಂತ ಹೇಳಿದ್ರೆ, ಇವಾಗ ಮಕ್ಕಳೆಲ್ಲ ಬಂದ್ಬಿಟ್ಟು ನನ್ನ ಜೊತೆ ಮಾವಿನಕಾಯಿ ಕಿತ್ಕೊಂಡು ಬಂದ್ಬಿಟ್ರು. ಹಾಗನ್ಬಿಟ್ಟು ಇವರು ಕಳ್ರಲ್ಲ ನಿಜವಾಗ್ಲೂ ಸ್ವಾಮಿ. ಯಾಕೆ ಅಂತ ಹೇಳಿದ್ರೆ, ಸುಮ್ಮನೆ ಫನ್ನಿಗೋಸ್ಕರ ಕಿತ್ಕೊಂಡು ಬಂದಿದ್ದು. ಏನಾದ್ರು ತೋಟದವ್ರು ಏನಾದ್ರು ಇದ್ದಿದ್ರೆ ಅಲ್ಲೇನೆ ಕೂಡ ನಾವು ಕೇಳ್ಬಿಟ್ಟೆ ಕಿತ್ಕೊಂಡು ಬರ್ತಿದ್ವಿ. ಅದಕ್ಕೆ ಅವ್ರು ಇರ್ಲಿಲ್ಲ, ಕೂಗಿದ್ವಿ, ಆದ್ರೂ ಕೂಡ ಅವ್ರು ಇರ್ಲಿಲ್ಲ, ಅದಕ್ಕೋಸ್ಕರ ಕಿತ್ಕೊಂಡು ಬಂದ್ವಿ ಅಷ್ಟೇನೆ. ಇವಾಗ ನೋಡಿ, ಮಾವಿನಕಾಯಿ ತೊಳೆದಕ್ಕೆ ಬಂದಿದ್ದೀನಿ ಇವಾಗ. ಯಾಕಂದ್ರೆ ಮಾವಿನ ಹಾಲ್ಗಳು ಇರ್ತಲ್ಲ, ಅದೆಲ್ಲ ಮಾವಿನಕಾಯಿ ಮೆತ್ಕೊಬಿಟ್ಟಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ, ಇಲ್ಲಾಂದ್ರೆ ಆ ಥರ ಹುಣ್ಣು ಥರ ಎಲ್ಲ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಇವಾಗ ನೀಟಾಗಿ ತೊಳಿತಾ ಇದ್ದೀನಿ. ಇದನ್ನ ಪಾರ್ವತಿ ಆಲದ ಮರ ಅಂತ ಕರೀತಾರೆ. ನಮ್ಮೂರಿಗೆ ಒಟ್ಟಿನಲ್ಲಿ ಇದು ಹಳೆ ಮರ ನೋಡಿ, ಎಷ್ಟು ರೆಂಬೆಗಳನ್ನೆಲ್ಲ ಬಿಟ್ಕೊಂಡು ಮತ್ತೆ ಬೀಡೆ ಎಲ್ಲ ಬಿಟ್ಕೊಂಡು ಇದೆ. ಈ ಬೇಸಿಗೆ ಕಾಲ ಬಂದಾಗ ಒಂದು ಸೌಂಡ್ ಬರುತ್ತೆ ನೋಡಿ, ಕೀ ಅಂತ ಸೌಂಡ್ ಬರ್ತಾಯಿದೆ ಇವಾಗ. ಆ ಥರ ಸೌಂಡ್ ಬರುತ್ತೆ, ಒಂಥರ ಕಿವಿಗೆಲ್ಲ ಗುಯಿ ಅಂತ ಒಂಥರ ಇರಿಟೇಟಿಂಗ್ ಸೌಂಡು. ಅದು ನನಗಂತೂ ಕೂಡ ಇಷ್ಟ ಆಗಲ್ಲ. ಆದರೆ ಫೀಲ್ಡಿಗೆ ಬಂದಾಗ, ಅಂದರೆ ಹೊರಗಡೆ ಬಂದಾಗ ಮಾತ್ರ ಮರಗಳೆಲ್ಲ ಕೂಡ ಈ ಥರ ಇರುತ್ತೆ. ಅದೊಂಥರ ಕೀಟ ಸ್ವಲ್ಪ ಇರುತ್ತೆ, ಒಂಥರ ಕಂದು ಬಣ್ಣದ ರೀತಿ ಇರುತ್ತೆ. 2 ಕಣ್ಣುಗಳು ಮಾತ್ರ ದಪ್ಪಾಗಿರುತ್ತೆ, ಅವು ಮಾತ್ರ ಇಷ್ಟೊಂದು ಸೌಂಡ್ ಬರೋದು. ಅದ್ರ ಹೆಸರು ಏನು ಅಂತ ಗೊತ್ತಿಲ್ಲ ನನಗೆ. ನಮ್ಮ ಚಿಕ್ಕ ಮಕ್ಕಳೆಲ್ಲ ಕೂತಿದ್ದಾರೆ ನೋಡಿ, ಚೀಲ ಹಾಕೊಂಡು ರೌಂಡಾಗಿ. ಇಲ್ಲಿ ಮಾವಿನಕಾಯಿ ಇದೆ, ಒಂದು 6-7 ಮಾವಿನಕಾಯಿ ಇದೆ.
ಈ ಕಡೆ ಮೆಣಸಿನ್ಕಾಯಿ ತಂದಿದ್ದೀವಿ ಒಂದು 4, ಪುನಃ ಮತ್ತೆ ಈರುಳ್ಳಿ, ಒಂದು ವಾಟರ್ ಬಾಟ್ಲು, ಒಂದು ಮಜ್ಜಿಗೆ ಪ್ಯಾಕೆಟು, ಇಲ್ಲಿದೆಯಲ್ಲ ಇದು ಉಪ್ಪು ಮತ್ತು ಖಾರದ ಪುಡಿ. ನೀವು ಅನ್ಕೋಬೋದು ಏನಪ್ಪ ಈ ಹುಡುಗರನ್ನೆಲ್ಲ ಕರ್ಕೊಬಂದು ಈ ಥರ ಮಾಡ್ತಿದ್ದೇನೆ ವಿಡಿಯೋನ ಅನ್ಕೋಬೇಡಿ. ಯಾಕೆಂದರೆ ಇವಾಗ ಬೇಸಿಗೆ ರಜೆ ಇರೋದ್ರಿಂದ ಹುಡುಗರು ಕೂಡ ತುಂಬನೇ ಬಿಸಿಲಿರುತ್ತೆ, ಸ್ವಲ್ಪ ಬೇಜಾರ್ಲಿರ್ತಾರೆ. ಅದಕ್ಕೆ ಈ ಥರ ವಿಡಿಯೋಗಳನ್ನೆಲ್ಲ ಮಾಡಿದ್ರೆ ಸ್ವಲ್ಪ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಅಷ್ಟೇ. ಮೊದಲಿಗೆ ನೋಡಿ ಈ ತೊಟ್ಟಿದೆಲ್ಲ ಇದನ್ನೆಲ್ಲ ಕ್ಲೀನ್ ಮಾಡೋಣ. ಇವಾಗ ಒಂದು 20 ವರ್ಷಗಳಿಂದ ಯಾವ ಥರ ಇತ್ತು ಅಂತ ಹೇಳಿದ್ರೆ, ನಮ್ಮ ಅಪ್ಪ ಅಮ್ಮ ನಮಗೆ ದುಡ್ಡು ಕೊಡ್ತಾ ಇರಲಿಲ್ಲ. ಅದು ಕೂಡ ಹತ್ತಿರ ಮಾತ್ರ 1 ರೂಪಾಯಿ ಇಲ್ಲಾಂದರೆ 2 ರೂಪಾಯಿ ಈ ಥರ ಕೊಡ್ತಾಯಿದ್ರು. ಇವಾಗಿನ ಹುಡುಗರಿಗೆ ಇವ್ರಿಗೆಲ್ಲ ಇವ್ರ ಅಪ್ಪ ಅಮ್ಮ ಅಂದರೆ 100 ರೂಪಾಯಿ 50 ರೂಪಾಯಿ ಈ ಥರ ಕೊಡ್ತಾರೆ. ಅವಾಗ ನಮ್ಗೆ ತಿಂಡಿ ತಗೊಳ್ಳೋದಕ್ಕೆ ಅಷ್ಟೊಂದು ಹಣಕಾಸಿನ ತೊಂದರೆ ಇರೋದ್ರಿಂದ ಏನು ಮಾಡ್ತಿದ್ವಿ ಅಂತ ಹೇಳಿದ್ರೆ, ಈ ಥರ ಮಾವಿನಕಾಯಿ ಮತ್ತು ಹುಣಸೆಕಾಯಿ ಎಲ್ಲ ಬರ್ತಿದ್ವು, ಆ ಥರ ಎಲ್ಲ ತಿಂತಿದ್ವಿ. ಇವಾಗ ಅಂದರೆ ಈ ಮಕ್ಕಳಿಗೆ ಇದ್ರ ಬಗ್ಗೆ ಅಷ್ಟೇನು ಗೊತ್ತಿಲ್ಲ, ಜಬ್ಕ ತಿನ್ನೋದು. ಇವಾಗ ಅಂದರೆ ಹಿಂಗೆ ಕಟ್ ಮಾಡ್ಬಿಟ್ಟು ಕೊಡ್ತಾರಲ್ಲ ಮಾವಿನಕಾಯಿ ಮತ್ತು ಖಾರದ ಪುಡಿ ಮತ್ತು ಅಚ್ಚ ಖಾರದ ಪುಡಿ ಎಲ್ಲ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಕೊಡ್ತಾರಲ್ಲ, ಆ ಥರ ತಿಂತಾರೆ. ನಾವು ಜಜ್ಕೊಂಡು ತಿಂತಿದ್ವಿ. ಆವಾಗ ಸ್ವಲ್ಪ ಮಜ್ಜಿಗೆ ಈ ಥರನೆಲ್ಲ ಮಾಡ್ಕೊಂಡು ಕುಡಿತಾ ಇದ್ವಿ. ಈ ಥರ ಕಲ್ಲಲ್ಲಿ ಜಬ್ಬಿದ್ರೆ ಇದಕ್ಕೆ ಚೆನ್ನಾಗಿರೋದು. ನೋಡಿ ಈ ಕಾಯಿಗಳೆಲ್ಲ ಓಟ ಎಲ್ಲ ಚೆನ್ನಾಗೈತೆ. ಒಂದೊಂದು ಕಡೆ ಒಂದೊಂದು ಥರ ಕರೀತಾರೆ ಮಾವಿನಕಾಯಿನ. ಓಟೆ ಅಂತ ಕರೀತಾರೆ, ಇನ್ನೊಬ್ರು ಏನೇನೋ ಇರುತ್ತೆ. ಒಟ್ಟೆ ನಾವು ಓಟೆ ಅಂತ ಕರಿತೀವಿ. ಮಾವಿನಕಾಯಿ ಓಟೆಗಳನ್ನೆಲ್ಲ ತೆಗೆದ್ಬಿಟ್ಟು ಸೈಡಲ್ಲಿ ಇಟ್ಟಿದ್ದೀನಿ. ಈ ಓಳ್ಗಳೇನಿದೆ ಅದನ್ನು ಮಾತ್ರ ಇಟ್ಟಿದ್ದೀನಿ. ಇವಾಗ ಸ್ವಲ್ಪ ಮಾವಿನಕಾಯಿಗೆಲ್ಲ ಕಚ್ಕೊಬಿಟ್ಟಿದೆ, ಆದರೂ ಕೂಡ ಇದೆಲ್ಲ ಬಿಡೋದಿಲ್ಲ. ಹೊಡೆದ್ರೆ ಸ್ವಲ್ಪ ಚೂರು ಚೂರು ಆಗುತ್ತೆ ಅಷ್ಟೇ. ಇವಾಗ ಏನು ಮಾಡ್ತೀನಿ ಅಂದರೆ, ಇದಕ್ಕೆ ಉಪ್ಪು ಖಾರ ತಂದಿದ್ದೀನಿ, ಇದಕ್ಕೆಲ್ಲ ಹಾಕಬೇಕು. ಹಾಕ್ಬಿಟ್ಟು ಜಬ್ಬಬೇಕು. ಕೆಳಗಡೆ ಕಲ್ಲಿದ್ರೆ ಚೆನ್ನಾಗಿರ್ತಿತ್ತು, ಇಲ್ಲೆಲ್ಲ ಕಲ್ಲುಗಳಿಲ್ಲ, ಅದಕ್ಕೋಸ್ಕರ ಹಿಂಗೇನೆ ಜಬ್ತೀನಿ. ನಮ್ಮ ಮನೆಯಲ್ಲಿ ಮಾಡಿರುವಂಥ ಸಾಂಬಾರು ಖಾರದ ಪುಡಿ ಇದು ಈ ಥರ ಇದೆ. ಎಲ್ಲದಕ್ಕೂ ಕೂಡ ಖಾರದ ಪುಡಿ ಹಾಕೊಂಡು ಬರ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ಈ ಥರ. ಇವಾಗ ಉಪ್ಪು ಹಾಕ್ತಾಯಿದ್ದೀನಿ, ಹಿಂಗೆ ಜಬ್ತಾ ಇದ್ದೀನಿ. ಸಿಂಪಲಾಗಿ ಜಬ್ಬೋದು ಈ ಥರ. ಕೆಳಗಡೆ ಕಲ್ಲು ಹಾಕೊಂಡು ಚೆತ್ತಾ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ, ಕಲ್ಲಿಲ್ಲ, ಅದಕ್ಕೆ ಸಿಂಪಲಾಗಿ ಈ ಥರ ಜಬ್ತಾ ಇದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ತಂಪಾಗಿರಲಿ ಬಿಸಿಲಿಗೆ ಅಂದ್ಬಿಟ್ಟು ಮಜ್ಜಿಗೆ ಮಾಡ್ತಾಯಿದ್ದೀನಿ. ಮಜ್ಜಿಗೆ ಮತ್ತು ಈ ಮಾವಿನಕಾಯಿನ ನೆಂಚ್ಕೊಂಡು ತಿಂದರೆ ಏನೋ ಒಂಥರ ಖುಷಿ ಇರುತ್ತೆ, ಅದನ್ನು ಅನುಭವಿಸೋರಿಗೆ ಗೊತ್ತಿರುತ್ತೆ. ಇಲ್ಲೊಬ್ಬ ಇದ್ದಾನೆ ನೋಡಿ, ನನಗೆ ಮೆಣಸಿನ್ಕಾಯಿ ಎಷ್ಟಾದರೂ ಕೊಡಿ ನಾನು ತಿಂತೀನಿ ಅಂತ ಹೇಳ್ತಾನೆ. ಅದಕ್ಕೆ ಈ ಮೆಣಸಿನ್ಕಾಯಿ ಕೊಡಬೇಕು ಅಂದ್ಕೊಂಡೆ, ಬೇಡ ಇಲ್ಲಿ ಕಟ್ ಮಾಡಿದ್ದೀನಲ್ಲ ಇದನ್ನೇ ಕೊಡ್ತೀನಿ, ತಿನ್ನು ಇದನ್ನು ನೋಡೋಣ, ತಿನ್ನು ಅದನ್ನು. ಇದ್ದು ತಿಂತಿ ಹೇಳು, ತಿನ್ನು ತಿನ್ನು ತಿನ್ನು. ಓ ಏನು ಅನಿಸ್ತಿದೆ ಸರಿ ಅವನಿಗೆ? ಬೇಡವಾ, ಸಾಕು, ಇಟ್ಬಿಡು. ಇಟ್ಬಿಡು, ನೀರು ಕುಡಿ. ಏನು ಇಲ್ವಾ? ನಿಜ. ಎಷ್ಟನೇರು ಕಣ್ಣೀರು ಬಂದ್ಬಿಡ್ತಲ್ಲ. ಆನಂದ ಆನಂದ ಕಣ್ಣೀರ್ ಆನಂದ. ಮನೆ ಇದ್ರೆ ಚೆನ್ನಾಗಿ ಕಟ್ ಮಾಡ್ಬೋದು. ಕಟ್ ಮಾಡ್ಕೊಂಡು ಇವಾಗ ಇದಕ್ಕೆ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ, ಸೇರಿಸ್ತಾ ಇದ್ದೀನಿ. ನೀರು ಮಜ್ಜಿಗೆ ರೆಡಿ. ಕೊತ್ತಂಬರಿ ಸೊಪ್ಪು ತಗೊಬರ್ಲಿಲ್ವಾ ಗೈಸ್? ಇವಾಗ ನಾನು ನೋಡಿ ಪ್ರಿಪೇರ್ ಮಾಡಿದ್ದೀನಿ, 2 ಐಟಮ್ ಪ್ರಿಪೇರ್ ಮಾಡಿದ್ದೀನಿ. ಮಜ್ಜಿಗೆ ಮತ್ತು ಇನ್ನೊಂದು ಮಾವಿನಕಾಯಿ ಜಜ್ಬಿಟ್ಟಿದ್ದೀನಲ್ಲ ಅದು ಮಾಡಿದ್ದೀನಿ. ಅದ್ರ ಹೆಸರು ಗೊತ್ತಿಲ್ಲ, ಮಾವಿನಕಾಯಿ ಜಜ್ಜಿರೋದಕ್ಕೆ ಹೆಸರು. ಮಾವಿನಕಾಯಿನ ಜಬ್ಕ ತಿನ್ನೋದು ಅನ್ನೋದು ನಮ್ಗೆ ಗೊತ್ತಿರೋಂಥ ವಿಷಯ ಅಷ್ಟೇ. ಇವಾಗ ನೋಡಿ ಯಾವ ಥರ ರೆಡಿಯಾಗಿದೆ. ಇಲ್ಲೆಲ್ಲ ಮಾವಿನಕಾಯಿನ ಓಟೆಗಳು, ಪುನಃ ಮತ್ತೆ ಮಾವಿನಕಾಯಿ ಜಜ್ಜಿರೋದು, ಪುನಃ ಮತ್ತೆ ಹುಳಿ ಮಜ್ಜಿಗೆ ಮಾಡಿದ್ದೀನಿ. ಹುಳಿ ಮಜ್ಜಿಗೆ ಅಂದರೆ ಸೂಪರಾಗಿದೆ. ಇವಾಗ ಇದನ್ನು ನಾನೇ ಟೇಸ್ಟ್ ಮಾಡ್ತೀನಿ. ಫಸ್ಟು ಮಾವಿನಕಾಯಿ ಟೇಸ್ಟ್ ಮಾಡ್ತೀನಿ ಯಾವ ಥರ ಇದೆ ಅಂತ. ಗಮ್ಮಂತಿದೆ. ಒಂದೊಂದು ಕಡೆ ಏನಂತಾರೆ ಅಂದರೆ ಇದರ ವಾಸನೆ ತಗೊಳ್ಬಾರ್ದು ಮತ್ತು ಮೂಸಬಾರ್ದು ಅಂತ ಹೇಳ್ತಾರೆ ತಿನ್ನೋ ಪದಾರ್ಥನ. ಆದರೆ ನಮ್ಮ ಈ ಕಡೆ ಆ ಥರ ಇಲ್ಲ, ಬೇರೆ ಕಡೆ ಒಂದೊಂದು ಥರ ಅಂತಾರೆ. ಈ ಥರ ಹಿಂಗೆ ಸ್ಮೆಲ್ ತಗೊಂಡ್ರೆ ಬೈತಾರೆ ಒಬ್ಬೊಬ್ರು. ಇವಾಗ ಇದನ್ನು ಟೇಸ್ಟ್ ಮಾಡ್ತಾ ಇದ್ದೀನಿ. ಇವಾಗ ಸೂಪರಾಗಿದೆ ಮಾತ್ರ. ಇವಾಗೆಲ್ಲ ರಸ ಬಿಟ್ಟಿದೆ ನೋಡಿ, ಇದು ಬಾಯಿಂದ ಆರು ಬರ್ತಾ ಇದೆ, ಅಷ್ಟೊಂದು ಒಳಗೆ ರಸ ಬರ್ತಾ ಇದೆ. ತುಂಬ ಚೆನ್ನಾಗಿದೆ. ಆಹಾ, ಮಜ್ಜಿಗೆನೂ ಕೂಡ ಬಹಳ ಅದ್ಭುತವಾಗಿದೆ. ಈ ಹುಡುಗರು ನನ್ನ ನೋಡ್ಕೊಂಡು ಸುಮ್ಮನೆ ಬಾಯಿ ಚಪ್ಪರ್ಸ್ತಾ ಕೂತವ್ರೆ ನೋಡಿ.
ಗಾಯ್ಸ್ ನೋಡಿ ಇವಾಗ ಎಲ್ರಿಗೂ ಕೂಡ ಕೊಟ್ಟಿದ್ದೀನಿ, ಈಗ ಕುಡಿತಾ ಇದೀವಿ. ಕುಡಿಯಕ್ ರೆಡಿನಾ ನೀವು? ಹೇಗ ಅನಿಸ್ತಿದೆಯಪ್ಪ ನಿನ್ಗೆ ತನ್ಮಯ್? ನಿನ್ಗೆ ಸೂಪರ್ ಆಗಿದೆ. ಮಾವಿನಕಾಯಿ ತಿನ್ನು, ಯಾವ ತರ ಇದೆ ಟೇಸ್ಟು? ಉಪ್ಪು ಖಾರ ಎಲ್ಲ ಚೆನ್ನಾಗಿದೆಯಾ ನಿನ್ಗೆ? ಸಕ್ಕತ್ತಾಗಿದೆ. ಫಸ್ಟ್ ಟೈಮ್ ತಿಂತಿರೋದ ನೀವು? ಮೊದ್ಲು ಕೂಡ ತಿಂದಿಲ್ಲ ನೀವು ಈ ತರ ಮಜ್ಜಿಗೆ ಮತ್ತೆ ಮಾವಿನಕಾಯಿ ತಿಂದ್ರೆ ಯಾವ ತರ ಅನಿಸ್ತಿದೆ? ಸೂಪರ್. ಈ ತರ ಜಬ್ಕೊಂಡು ಒಂದ್ಸಲ ತಿಂದಿಲ್ವಾ ನೀನು? ಅಷ್ಟೇನಾ? ಇಲ್ಲೊಬ್ಬ RCB ಫ್ಯಾನ್ ಅವನೇ. ನಿನ್ಗೆ ಹೇಗ ಅನಿಸ್ತಪ್ಪ? ಹಾ ರಾಜು? ಎರಡು ಚೆನ್ನಾಗಾಯ್ತಾ? ನಿನ್ಗೆ ಚೆನ್ನಾಗಿದ್ದ? ಗಾಯ್ಸ್ ನನಗಂತೂ ಕೂಡ ಈ ಹುಡುಗರು ನೋಡಿ ತುಂಬಾನೇ ಖುಷಿ ಆಯ್ತು. ಪುನಃ ಮತ್ತೆ ನಾನು ಇವ್ರಿಗೆ ಡಿಶ್ ಮಾಡ್ಕೊಟ್ಟೆ, ಅದು ಕೂಡ ಇನ್ನೂ ಕೂಡ ಖುಷಿ ಆಯ್ತು ನನಗೆ. ಆ ಡಿಶ್ ಇವ್ರಿಗೆಲ್ಲ ಇಷ್ಟ ಆಗಿದೆ ಅನ್ಕೊಳ್ತೀನಿ. ನನಗೂ ಕೂಡ ಇಷ್ಟ, ಯಾಕಂದ್ರೆ ಇದು ಡಿಶ್ ಅಂದ್ರೆ ಬೇರೆ ತರ ಮಾಡೋದಲ್ಲ, ಆ ತರ ಏನಿಲ್ಲ. ಓನಾಗಿ ಅಂದ್ರೆ ನಾವು ಚಿಕ್ಕದ್ರಲ್ಲಿ ಏನ್ ಮಾಡಿದ್ವಿ ಅದನ್ನ ಇವಾಗ ಇವ್ರಿಗೆ ಮಾಡ್ಕೊಟ್ಟೆ ನಾನು. ನನಗಂತೂ ಕೂಡ ತುಂಬಾನೇ ಖುಷಿ ಆಗಿದೆ. ನಿಮ್ಗೂ ಕೂಡ ಖುಷಿ ಆಯ್ತಾ? ಹೌದಾ? ನಿಮ್ಗೂ ಕೂಡ ಈ ಡಿಶ್ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಅದ್ಭುತವಾದ ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ನೀವೇನ್ ಹೇಳ್ತೀರಪ್ಪ ಇವ್ರಿಗೆ? ನಮ್ಮ ಸಬ್ಸ್ಕ್ರೈಬ್ ಏನು ಕೇಳಿಸ್ತಿಲ್ಲ? ಓಕೆ.